ಮೊದಲಿಗೆ ಈ ಕ್ಷೇತ್ರದ ಆರಾಧ್ಯ ದೇವರಾದ ಶ್ರೀ ವಿಠ್ಠಪ್ಪ ದೇವರ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸುಕ್ಷೇತ್ರ ಗೊರಗುದ್ದಿ ಗ್ರಾಮದ ಶ್ರೀ ವಿಠ್ಠಪ್ಪ ದೇವರ ಹಸುರು ಹಬ್ಬದ ನಿಮಿತ್ತವಾಗಿ ಶ್ರೀ ಕನಕದಾಸ ಯುವಕ ಸಂಘ ಗೊರಗುದ್ದಿ ಇವರು ಅರ್ಪಿಸುವ 6ನೇ ಕಲಾಕುಸುಮ ಬಂಡಾಯ ಅಭಿಷ್ಟ ಭಂಡಾರದ ಒಡೆಯ ಎಂಬ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಬಾಗಪ್ಪ ಜೋತನವರು ಇವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಹೊಡೆದ ಭಕ್ತಿಯ ಒಂದು ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ರಾಮಪ್ಪ ಮಾಲಾರ್ಪಣೆ ಮಾಡ್ತಕ್ಕಂಥ ರಾಮಣ್ಣ ಕೊಡ್ಚಿ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ಗೊರಗುದ್ದಿ ಗ್ರಾಮದ ವತಿಯಿಂದ ಪ್ರಥಮ ಈ ಗಡ್ಬಿ ಗ್ರಾಮ ಪಂಚಾಯತಿಯ ಪ್ರಥಮ ಅಧ್ಯಕ್ಷರಾಗಿರುವಂಥ ಶ್ರೀ ಪ್ರಕಾಶ್ ಸುಂದೋಳಿ ಇವರಿಗೆ ನಮ್ಮ ಗೊರಗುದ್ದಿ ಗ್ರಾಮದ ಸಮಸ್ತ ನಾಗರಿಕ ಪರವಾಗಿ ತುಂಬ ಹೊಡೆದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ವಿಠಲ್ ಗುಡೋಜಿ ಅವರಿಂದ ಮಾಲಾರ್ಪಣೆ.
ವಿಠಲ್ ಗುಡಜಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವವರು ಈ ಕಾರ್ಯಕ್ರಮದ ಗಣ್ಯ ಅಧ್ಯಕ್ಷ ಸ್ಥಾನ ವಹಿಸಿರುವ ಶ್ರೀ ಚಿದಾನಂದ ಸಿದ್ದಪ್ಪ ಸುಂದೋಳಿ ಹಿರಿಯರು, ಮಾಜಿ ಗ್ರಾಮ ಸದಸ್ಯರು ಇವರಿಗೆ ನಮ್ಮ ಗೊರಗುದಿ ಗ್ರಾಮದ ಸಕಲ ಸದಸ್ಯರ ಪರವಾಗಿ ತುಂಬುವುದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಮಂಜುನಾಥ್ ಸಿಂಗಣ್ಣವರಿಂದ ಮಾಲಾರ್ಪಣೆ. ವೀರ ವೀರ ನನ್ನದು ಶಾಂತಿ ಮಂತ್ರ ಸಾರಿದ ವೀರು ನನ್ನದು ವರ ಸಾಧು ಸಂತರ ನೆಲೆ ನನ್ನದು ಮಹಾಶಿಲ್ಪಕಾರರ ನುಡಿ ನನ್ನದು ಸಂಗೀತ ಸಾಹಿತ್ಯ ಕಲೆ ನನ್ನದು. ಈ ನಾಟಕ ಜ್ಯೋತಿಯನ್ನ ಬೆಳೆಸುವರು ಮಂಜುನಾಥ್ ಸಿಂಗಣ್ಣವರು ಇವರಿಗೆ ಈ ಗೊರಗುದಿ ಗ್ರಾಮದ ಸಮಸ್ತ ನಾಗರಿಕ ಪರವಾಗಿ ತುಂಬುವುದು ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ವಿಠಲ್ ಹಾಲಪ್ಪನವರಿಂದ ಮಾಲಾರ್ಪಣೆ. ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಸಿದ್ದಪ್ಪ ಗುಡೋಜಿ ಹಿರಿಯರು ಇವರಿಗೆ ನಿಂಗಪ್ಪ ಸಿಂಗವರಿಂದ ಮಾಲಾರ್ಪಣೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದ ಹೊರ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ಹೋಗಿದೆ ಹೃದಯ ಮೇಲಿದೆ ಕೇಳು ನೀರು. ಈ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕನ್ನಪ್ಪ ಹಾಲಪ್ಪನವರು ಹಿರಿಯರು ಇವರಿಗೆ ಲಕ್ಷ್ಮಣ್ ಗೊಡ್ಚಿ ಅವರಿಂದ ಮಾಲಾರ್ಪಣೆ. ಶಿವಯೋಗಿ ಸಿದ್ದರಾಮ ಸೋಲಾಪುರದ ಶಿವಯೋಗಿ ಸಿದ್ದರಾಮ ಸೋಲಾಪುರದ ಪರಿಸುವ ನಿನ್ನಯನ ಶ್ರೀ ಗುರು ಸಿದ್ದೇಶ್ವರ. ಈ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸಿದ್ದಪ್ಪ ಲಕ್ಷ್ಮಣ್ ಸುಂದೋಳಿ ಹಿರಿಯರು ಇವರಿಗೆ ಬೀರಪ್ಪ ಕರಡಿಯವರಿಂದ ಮಾಲಾರ್ಪಣೆ. ಮನ ಮಂದಿರದ ಈ ನಾಟಕದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರುವ ಲಕ್ಷ್ಮಣ್ ಸದಸ್ಯರು ಇವರಿಗೆ ಬಿಂಸಿ ಸುಂದರ್ ಅವರಿಂದ ಮಾಲಾರ್ಪಣೆ. ಸುಖವನ್ನೇ ನೀನೆಂದು ಕೇಳುವ ನಾನು ರಾಘವೇಂದ್ರ. ಈ ನಾಟಕದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಗಂಗಪ್ಪ ಇಟ್ಗೌಡ್ ಪೆಂಡಾಲ್ ಮಾಲಕರು ಇವರಿಗೆ ಮಂಜುನಾಥ್ ಸಿಂಗ್ ಅವರಿಂದ ಮಾಲಾರ್ಪಣೆ. ಮುನ್ನ ಮಾಡಿದ ಪಾಪ ಯಾರ ತಾತನಗಳು ಮುನ್ನ ಮಾಡಿದ ಪಾಪ ಯಾರ ನೀನೇ ಹೇಳು ರಾಘವೇಂದ್ರ. ಈ ನಾಟಕದ ಮುಖ್ಯ ಅತಿಥಿ ಆಗಮಿಸಿರುವ ಬಾಗಪ್ಪ ಸುಂದೋಳಿ ರಾಯಣ್ಣ ಪೂಜಾರಿ ಇವರಿಗೆ ರಮಣ ಗೊಡ್ಚಿ ಅವರಿಂದ ಮಾಲಾರ್ಪಣೆ. ಹಾಲೆಲ್ಲಾದರೂ ನೀರೆಲ್ಲಾದರೂ ಹಾಕುರ ಈ ನಾಟಕದ ಅತಿಥಿಗಳಾಗಿ ಆಗಮಿಸಿರುವ
ಈ ನಾಟಕದ ಉದ್ಘಾಟಕರು ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆಗಿರುವಂತ ಪಕರಪ್ಪ ಗುಗ್ಗುರೆಡ್ಡಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರಿಗೆ ರಾಮಣ್ಣ ಗೊಡ್ಚಿ ಅವರಿಂದ ಮಾಲಾರ್ಪಣೆ. ಈ ನಾಟಕದ ಅತಿಥಿಗಳಾಗಿ ಆಗಮಿಸಿರುವ ಶಿವಾನಂದ್ ಯಲ್ಲಪ್ಪ ಮಾಳಕ್ನಾರ್ ಇವರಿಗೆ ಸಂಜೆ ಅವರಿಂದ ಮಾಲಾರ್ಪಣೆ. ಮುಲ್ಕಪ್ಪ ಸಂಜೆ ಅವರಿಂದ ಮಾಲಾರ್ಪಣೆ. ಏಕದತ್ತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದತ್ತ ಕರುಣಾಭರಣ ಪಾಲಿಸೋ ಗಣನಾಯಕ. ಅದೇ ರೀತಿ ಕಲಾ ಪ್ರೋತ್ಸಾಹಕರಾದ ಯಲ್ಲಪ್ಪ ಒಡ್ಡಪ್ಪಗಳು ಇವರಿಗೆ ಸಾಕಿನ್ ಬೆಣಚಮಡಿ ಇವರಿಗೆ ಸುಣದಳ್ಳಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಊರ ಹಿರಿಯರಾದ ಸಿದ್ದಾಡೂರ್ ಬಾ ಇಟ್ಗೌಡ್ರು ಇವರಿಗೆ ಬೀರಪ್ಪ ಕರಡಿ ಇವರಿಂದ ಮಾಲಾರ್ಪಣೆ. ಹೇ ಶಿವನಂದನ ಭವಾನಿ ನಂದನ ಹೇ ನಂದ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜಯ ಜಯ ಗಣನಾಯಕ. ಅದೇ ರೀತಿ ಊರಿನ ಹಿರಿಯರಾದ ನಿಂಗಪ್ಪ ಗೊಡ್ಚಿ ಇವರಿಗೆ ನಿಂಗಪ್ಪ ಸಿಂಗನವರು ಇವರಿಂದ ಮಾಲಾರ್ಪಣೆ. ಯಾಕೆ ಚಿಂತೆ ಮಾಡತಿ ಎಲೆ ಮನವೇ ನಿನಗ, ಯಾಕರು ಸುಖವಿಲ್ಲ ಎಲೆ ಮನವೇ. ದಾನವ ಮಾಡಿ ದಾನವ ಮಾಡಿ ಸಾಕಾರ ಮಾಡಿಕೊಂಡು ಎಲೆ ಮನವೇ. ಅದೇ ರೀತಿ ಸಿದ್ದಪ್ಪ ಗೊಡ್ಚಿ ಇವರಿಗೆ ರಾಯಪ್ಪ ಗೇಟಿಂಡಿ ಅವರಿಂದ ಮಾಲಾರ್ಪಣೆ. ಕಳ್ಳತನ ಮಾಡಬಾರದು ಎಲೆ ಮನವೇ ನೀ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಷಣ್ಮುಖ್ ಕರಡಿ ಅವರಿಗೆ ಸಿದ್ದಾರೂಢ ಇವರಿಂದ ಮಾಲಾರ್ಪಣೆ. ನಮ್ಮೂರ ಕಾಯೋದರೇ ನಿನಗೆ ನಮ್ಮ ಮಗಾರ, ಕಣ್ಣಿನ ಒಂದು ನಿನಗೆ. ಅದೇ ರೀತಿ ಈ ನಾಟಕದ ಕಲಾ ಪ್ರೋತ್ಸಾಹಕರಾದ ವಿಠಲ್ ಸಿ ಗೊಡ್ಚಿ ಇವರಿಗೆ ಗಂಗಪ್ಪ ಮೀಸಿ ಇವರಿಂದ ಮಾಲಾರ್ಪಣೆ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗು, ನಿನಗುಂಟು ನನ್ನ ವೇಷ, ನಿನ್ನ ಮಾತೆ ಗಂಗ ಘೋಷ, ಸೂರ್ಯಚಂದ್ರ ವಿಠಲ್ ಗೊಡ್ಚಿ ನಾಟಕದ ಕಲಾ ಪ್ರೋತ್ಸಾಹಕರಾದ ವಿಠಲ್ ಗೊಡ್ಚಿ ಅವರಿಗೆ ಸಿದ್ದಾಡು ಇವರಿಂದ ಮಾಲಾರ್ಪಣೆ. ರೇ ಬಜರಂಗಿ ಅದೇ ರೀತಿ ಊರಿನ ಹಿರಿಯರಾದ ಅಶಪ್ಪ ಸುಣಗೋಳಿ ಇವರಿಗೆ ವಿಠಲ್ ಗೊಡ್ಚಿ ಇವರಿಂದ ಮಾಲಾರ್ಪಣೆ. ನಮ್ಮೂರ ಕಾಯೋದರೇ ನಿನಗೆ ಏನಿಕವ ಬಚಾರ, ಕಣ್ಣಿನ ವರ್ಷ ಪ್ರಭುವೇ ನಿನಗೆ ಅನುಗ್ರಹ. ವಿಠಲ್ ಕರಿಯನ್ ಅವರು ಇವರಿಗೆ ವಿಠಲ್ ಗುಡೋಜಿ ಅವರಿಂದ ಮಾಲಾರ್ಪಣೆ.
ಕಾಕಪುಟಿ ಐಸಲಾರದೆ ಕಾಕಪುಟಿ ಐಸಲಾರದೆ ರಾಮಚಂದ್ ಮೂ ಕಾಶಿ ಸ್ಟೇಜ್ ಡೈರೆಕ್ಟರ್ ಇವರಿಗೆ ಮುದುಕಪ್ಪ ಸಣದಿ ಇವರಿಂದ ಮಾಲಾರ್ಪಣೆ. ಕಾಕಪುಟಿ ಕಡೆ ಐಸಲಾರದೆ ಲೋಕದ ಬಡವಿನ ಅದೇ ರೀತಿ SDMC ಸದಸ್ಯರಾದ ಸೋಮಪ್ಪ ಜಕ್ಕಣ್ಣವರು ಇವರಿಗೆ ಅಧ್ಯಕ್ಷರು ಭೀಮ್ಸಿ ಸುಣದೊಳಿ ಇವರಿಂದ ಮಾಲಾರ್ಪಣೆ. ಕಾಕಪುಟಿ ಕಡೆ ಐಸಲಾರದೆ ಕಾಕಪುಟಿ ಕಡೆ ಐಸಲಾರದೆ ಲೋಕದ ಬಡವಿನ ಊರಿನ ಹಿರಿಯರಾದ ಯಲ್ಲಪ್ಪ ಮಾಳಣ್ಣವರಿಗೆ ನಾಯಕರು ಇವರಿಂದ ಮಾಲಾರ್ಪಣೆ. ಚೆಲ್ಲಿದರು ಮಲ್ಲಿಗೆಯ ಲಕ್ಕಪ್ಪ ಸಿಂಗಣ್ಣವರು ಇವರಿಗೆ ಸಿದ್ದಪ್ಪ ಕರಿಯಣ್ಣವರು ಇವರಿಂದ ಮಾಲಾರ್ಪಣೆ. ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾನಗೆ ಗೆಲುವಿನ ಬಂದಾರಿಗೆ ಸೊಬಗಿನ ಬಂದಾರಿಗೆ ವಂದನೆ. ಬಾಳಪ್ಪ ಸಿಂಗಣ್ಣವರು ಇವರಿಗೆ ಸಿದ್ದಪ್ಪ ಮುಕ್ಕಣ್ಣವರು ಇವರಿಂದ ಮಾಲಾರ್ಪಣೆ. ನೀಲವರದ ಬೆಳ್ಳಿಗಳಲ್ಲಿ ರಂಗೇರಿದಲ್ಲಿ ಲಕ್ಷ್ಮಣ್ ಸುಣದೊಳಿ ಇವರಿಗೆ ವೀರಪ್ಪ ಸಿಂಗಣ್ಣವರು ಇವರಿಂದ ಮಾಲಾರ್ಪಣೆ. ಮೋಹನೆ ಅದೇ ರೀತಿ ಲಕ್ಷ್ಮಣ್ ಸುಣದೊಳಿ ಇವರಿಗೆ ಮುದುಕಪ್ಪ ಸಿಂಗಣ್ಣವರು ಇವರಿಂದ ಮಾಲಾರ್ಪಣೆ. ವಂದನೆ ವಂದನೆ. ಲಕ್ಷ್ಮಣ ಸುಣದೊಳಿ ಇವರಿಗೆ ನಿಂಗಪ್ಪ ಸಿಂಗಣ್ಣವರು ಇವರಿಂದ ಮಾಲಾರ್ಪಣೆ. ಪರಮೇಶ್ ಸಿಂಗಣ್ಣವರು ಇವರಿಂದ ಮಾಲಾರ್ಪಣೆ. ಮಾರುತಿ ಪಾಟೀಲ್ ಇವರಿಗೆ ಲಕ್ಷ್ಮಣ್ ಹೆರಳಿ ಇವರಿಂದ ಮಾಲಾರ್ಪಣೆ.
ವಿಠಲ್ ಸಂಗೊಳ್ಳಿ ಪ್ರವಾಸಗಳು ಇವರಿಗೆ ಪಾಂಡುರಂಗ ಸಂಗೊಳ್ಳಿ ಇವರಿಂದ ಮಾಲಾರ್ಪಣೆ. ಮಾಲಕ್ನವರು ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಫಕೀರಪ್ಪ ಮಾನಪ್ಪನವರು ಇವರಿಗೆ ಫಕೀರಪ್ಪ ಮಾನಪ್ಪನವರು ಇವರಿಗೆ ವಿಠಲ ಸಂಗೊಳ್ಳಿ ಇವರಿಂದ ಮಾಲಾರ್ಪಣೆ. ವಿಠಲ್ ಮಾಲಿನಿ ಇವರಿಗೆ ಪರಮೇಶ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಮಂಡಮುಡಿ ಮಾಡಿದ ಜನ ಒಲಿತಾನ ಸಿಕ್ಕಲ ಸಂಜು ನಾಯ್ಕರ್ ಇವರಿಗೆ ರಾಮಣ್ಣ ಬಡ್ಜಿ ಇವರಿಂದ ಮಾಲಾರ್ಪಣೆ. ಸಲ್ಲಿಸಿದ ಕಾಲ ಗಂಗಪ್ಪ ಹೆಡ್ಗೌಡ ಇವರಿಗೆ ವಿಶೇಷ ಮಾಲಾರ್ಪಣೆ ಮಾಡಬಹುದು. ಲಕ್ಷ್ಮಣ್ ಗಡ್ಚಿ ಅವರು ಇವರಿಂದ ಮಾಲಾರ್ಪಣೆ. ರಾಯಪ್ಪ ಕೇಟಿನಿ ಇವರಿಗೆ ಪಾಂಡುರಂಗ ಸಂಗೊಳ್ಳಿ ಇವರಿಂದ ಮಾಲಾರ್ಪಣೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಕಾಶ್ ಸಂಗೊಳ್ಳಿ ಅವರಿಗೆ ವಿಶೇಷ ಮಾಲಾರ್ಪಣೆ ಮಾಡೋದು. ಅವರು ಬೇರೆ ಕಡೆ ಬಂದ ಮಾಲಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ಈ ನಾಟಕದ ಮಾಲೀಕರಾದ ರಾಮಣ್ಣ ಬಡ್ಚಿ ಇವರಿಗೆ ಪಾಂಡುರಂಗ ಸಂಗೊಳ್ಳಿ ಇವರಿಂದ ಮಾಲಾರ್ಪಣೆ. ಹಸಿರಿನ ಬನಸಿರಿಗೆ ಎಲ್ಲಿ ತುಂಬುತ್ತೆ ಸರಸ್ವತಿ ರಾಯಪ್ಪ ಕೇಟಿನಿ ಅವರಿಗೆ ರಾಮಣ್ಣ ಬಡ್ಚಿ ಇವರಿಂದ ಮಾಲಾರ್ಪಣೆ. ಚಿನ್ನ ತಗೋವಿ
ಸ್ಟೇಜ್ ಡೈರೆಕ್ಟರ್ ಆದ ಮುದುಕಪ್ಪ ಸಿಂಗಣ್ಣವರು ಸ್ಟೇಜ್ ಮೇಲೆ ಬರಬೇಕು. ಅವರಿಗೆ ವಿಠಲ್ ಗುಡೋಜಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಶಿವಾನಂದ ಹಾದಿಮನಿ ಇವರು ಸಹ ಸ್ಟೇಜ್ ಕಡೆ ಬರಬೇಕು. ಸ್ಟೇಜ್ ಡೈರೆಕ್ಟರ್ ಅವರು ಸ್ಟೇಜ್ ಕಡೆ ಬರಬೇಕು. ಮುಲ್ಕಪ್ಪ ಸಿಂಗಣ್ಣವರು ಶಿವಲಿಂಗ ಮಾರ್ಕ್ನವರು ಇವರಿಗೆ ರಾಯಪ್ಪ ಗೇಟಿಂಗ್ ಅವರಿಂದ ಮಾತಾಡ್ತಾರೆ. ಅದೇ ರೀತಿ ಮುತ್ತಪ್ಪ ಸಿಂಗಣ್ಣವರು ಇವರಿಗೆ ಪಾಂಡುರಂಗ ಸುಂದರ ಇವರಿಂದ ಮಾಲಾರ್ಪಣೆ. ಜಗತ್ತೆಲ್ಲ ಅದೇ ರೀತಿ ಶಿವನಪ್ಪ ಅಡಿಯಪ್ಪನವರು ಇವರಿಗೆ ಗುಡೋಜಿ ಅವರಿಂದ ಮಾಲಾರ್ಪಣೆ. ಮಧುಮಾತದಲು ಟಿಂಸಿ ಸುಂದರ ಇವರಿಗೆ ಪರಮೇಶ್ ಸಿಂಗಣ್ಣವರು ಇವರಿಂದ ಮಾಲಾರ್ಪಣೆ. ಲಿಂಗಪ್ಪ ಸಿಂಗಣ್ಣವರು ಇವರಿಗೆ ಪಾಂಡುರಂಗ ಸುಂದರ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ನಿರ್ಮಾಪಕರಾದ ಪಾಂಡುರಂಗ ಸುಂದರ ಇವರಿಗೆ ರಾಮಣ್ಣ ಗೊಡ್ಚಿ ಇವರಿಂದ ಮಾಲಾರ್ಪಣೆ. ಪೊಲೀಸ್ ಸಿಬ್ಬಂದಿ ಅವರಿಗೆ ನೇಮಿಸಿದರು. ಅವರಿಗೂ ಸಹ ರಾಮಣ್ಣ ಗೊಡ್ಚಿ ಇವರಿಂದ ಮಾಲಾರ್ಪಣೆ. ಪೊಲೀಸ್ ಸಿಬ್ಬಂದಿಯವರು ಸ್ಟೇಜ್ ಮೇಲೆ ಬರಬೇಕು. ಪೊಲೀಸ್ ಸಿಬ್ಬಂದಿಯವರು ಸ್ಟೇಜ್ ಮೇಲೆ ಬರಬೇಕು.
ಅದೇ ರೀತಿ ಈ ನಾಟಕದ ಬೆಂಜೋ ಮಾಸ್ತರ್ ಆದ ಅವ್ರಿಗೂ ಪೊಲೀಸ್ ಸಿಬ್ಬಂದಿಯವರು ಎಲ್ಲಿದ್ದರು ಈ ಕಡೆ ಬೇಗನೆ ಆಗಮಿಸಬೇಕು. ಪೊಲೀಸ್ ಸಿಬ್ಬಂದಿಯವರು ಪೊಲೀಸ್ ಸಿಬ್ಬಂದಿಯವರ ಮದ್ಲಿ ಸರ್ ಅವರಿಗೆ ರಾಮಣ್ಣ ಗಡ್ಚಿ ಇವರಿಂದ ಮಾಲಾರ್ಪಣೆ. ಪೊಲೀಸ್ ಸಿಬ್ಬಂದಿಯವರ ಮದ್ಲಿ ಸರ್ ಅವರಿಗೆ ಮುದುಕಪ್ಪ ಸಿಬ್ಬಂದಿ ಅವರಿಂದ ಮಾಲಾರ್ಪಣೆ. ಈ ನಾಟಕದ ಹೀನಾ ಮಾಸ್ತರ್ ಅವರಾದ ಮಹಾದೇವ್ ತವಲ್ಗಿರಿ ಇವರಿಗೆ ಇಟಲ್ ಸಂಗೊಳ್ಳಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಶಾಲಾ ಮಾಸ್ತರ್ ಅವರಾದ ಶಿವಾನಂದ ಹಾಲಾಪ್ಲರ್ ಇವರಿಂದ ಮಾಲಾರ್ಪಣೆ. ಹಾಡೊಂದು ಹಾಡಬೇಕು ಅದು ತಬಲಾ ಮಾಸ್ತರ್ ಆದ ಸುಳ್ಳಿ ಇವರನ್ನು ಮಾಲಾರ್ಪಣೆ. ಅದೇ ರೀತಿ ಬೇಜೋ ಮಾಸ್ತರ್ ಆದ ನಿಂಗಪ್ಪ ನಾಯ್ಕರ್ ಇವರಿಂದ ಮಾಲಾರ್ಪಣೆ. ಹಾಡೊಂದು ಹಾಡಬೇಕು ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಪ್ಪ ಇರಲಿ ಇವರು ಸ್ಟೇಜ್ ಮೇಲೆ ಆಗಮಿಸಬೇಕು. ಅವ್ರಿಗೂ ಸಹ ರಾಮಣ್ಣ ಗೌಡ್ಚಿ ಇವರಿಂದ ಮಾಲಾರ್ಪಣೆ. ಮಲ್ಲಪ್ಪ ಇರಲಿ ಸ್ಟೇಜ್ ಮೇಲೆ ಬರಬೇಕು. ಅದೇ ರೀತಿ ದಪ್ಪಪ್ಪ ಪುಡಿ ಅವರಿಗೆ ನಮ್ಮ ಬಾಳು ನಮ್ಮ ಬದುಕು ಬಾಗಪ್ಪ ಕರ್ಲಿ ಇವರಿಗೆ ಗುಡೋಜಿ ಇವರಿಂದ ಮಾಲಾರ್ಪಣೆ. ನಮ್ಮ ಬಾಳು ನಮ್ಮ ಬದುಕು ಮಲ್ಲಪ್ಪ ಇರಲಿ ಅವರಿಗೆ ರಾಮಣ್ಣ ಗೌಡ್ಚಿ ಇವರಿಂದ ಮಾಲಾರ್ಪಣೆ. ಈ ನಾಟಕದ ಮಾಲೀಕರಾದ ಹಾಗೂ ಹಾರ್ಮೋನಿಯಂ ಮಾಸ್ತರ್ ಆದ
ಪ್ರಕಾಶ್ ಅವರಿಗೆ ಇನ್ನೊಬ್ಬರ ಮಾಲಾರ್ಪಣೆ ಮಾಡೋರು ಲಕ್ಷ್ಮಣ್ ಹೆರ್ಲಿಯಿಂದ ಮಾಲಾರ್ಪಣೆ. ಇನ್ನ ಜ್ಯೋತಿ ಬೆಳಗೋದ್ರ ಮೂಲಕ ನಾಟಕವನ್ನು ಪ್ರಾರಂಭಿಸೋಣ. ಪ್ರಕಾಶ್ ಅವರಿಗೆ ವಿಶೇಷ ಮಾಲಾರ್ಪಣೆ ಮಾಡೋದು. ಸೋಮನ್ ಜಕ್ಕಣ್ಣ ಅವರು ರಾಯಪ್ಪ ಅವರಿಂದ ಮಾಲಾರ್ಪಣೆ. ಈ ನಾಟಕದ ಪ್ರಕಾಶ್ ವೀರಪ್ಪ ಸುಂದೋಳಿ ಇವರು ಈ ನಾಟಕದ ಉದ್ಘಾಟನೆಯನ್ನ ರಿಪನ್ ಕಟ್ ಮಾಡೋ ಮುಖಾಂತರ ಈ ನಾಟಕಕ್ಕೆ ಚಾಲನೆ ಕೊಡಬೇಕಾಗಿ ವಿನಂತಿ. ಈ ವೇದಿಕೆ ಮತ್ತು ಎಲ್ಲ ಗಣ್ಯಮಾನ್ಯರು ಕೊಡ್ಕೊಂಡು ಆ ಉದ್ಘಾಟನೆಯನ್ನ ನಡೆಸಿಕೊಡಬೇಕಾಗಿ ವಿನಂತಿ. ಸುಂದೋಳಿ ಮತ್ತು ವೇದಿಕೆ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಜ್ಯೋತಿ ಬೆಳಗಿಸುವರು ಮಂಜುನಾಥ್ ಸಿಂಗನವರ್ ಹಾಗೂ ಈ ಒಂದು ನಾಟಕದ ಅಧ್ಯಕ್ಷ ಸ್ಥಾನ ವಹಿಸಿರುವ ಶ್ರೀ ಚಿದಾನಂದ ಸಿದ್ದಪ್ಪ ಸುಂದೋಳಿ ಇವರು ಈ ನಾಟಕದ ಜ್ಯೋತಿಯನ್ನ ಬೆಳೆಸುವ ಮುಖಾಂತರ ಈ ನಾಟಕಕ್ಕೆ ಚಾಲನೆ ಕೊಡಬೇಕಾಗಿರುತ್ತೆ. ಈ ನಾಟಕ ಈ ವೇದಿಕೆ ಮೇಲೆ ಆಸಕ್ತಿ ಎಲ್ಲ ಗಣ್ಯಮಾನ್ಯ ಕೊಡ್ಕೊಂಡು ಈ ಒಂದು ಜ್ಯೋತಿಯನ್ನ ಬೆಳೆಸಬೇಕಾಗಿ ವಿನಂತಿ. ಈ ನಾಟಕವನ್ನ ಉದ್ದೇಶಿಸಿ ಶಿವಾನಂದ ಹಾದಿಮನಿ ಕೋಟರು ಶಿವಾಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಿವಾನಂದ ಹಾದಿಮನಿ ಅವರು ಈ ನಾಟಕ ಉದ್ದೇಶಿಸಿ ಮಾತಾಡಬೇಕಂತ ಕೇಳಿಕೊಳ್ತೇನೆ. ನೋಡಪ್ಪ ಟೀಮ್ನಾಗ ಇದ್ದಾರೆ, ಎಲ್ಲರೂ ಗಲಾಟೆ ಮಾಡಿ ತಗೊಳ್ಬೇಕು. ಎಲ್ಲರೂ ಶಾಂತದಿಂದ ನಾಟಕವನ್ನು ವೀಕ್ಷಿಸಬೇಕಂದ್ರೆ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಹಲೋ, ಶ್ರೀ ವಿಠಪ್ಪ ದೇವರ ಪಾದಾರವಿಂದಗಳಿಗೆ ಪಡಮಟ್ಟು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಗೊರಗುದ್ದಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವಿಠಪ್ಪ ದೇವರ ಹೆಸರಪ್ಪದ ನಿಮಿತ್ತವಾಗಿ ಏರ್ಪಡಿಸಿರುವಂತಹ ನಾಟಕ
ಬಂಡಾಯ ಎಬ್ಬಿಸಿದ ಭಂಡಾರದ ಒಡೆಯ ಅರ್ಥಾತ್ ರಾವಣ ರಾಜಕೀಯ ಎಂಬ ಸುಂದರ ಸಾಮಾಜಿಕ ನಾಟಕದ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಅಧ್ಯಕ್ಷರಿಗೂ ಉದ್ಘಾಟಕರಿಗೂ ಎಲ್ಲರಿಗೂ ವಂದಿಸುತ್ತಾ ನಾಟಕ ಅಂದ್ರೆ ಏನಪ್ಪಾ, ಒಂದು ಗ್ರಾಮದ ಅಥವಾ ಒಂದು ಸಮುದಾಯದ ಎಲ್ಲ ಜನರು ಕೂಡಿ ಒಂದೇ ವೇದಿಕೆ ಮೇಲೆ ಪ್ರದರ್ಶಿಸುವಂತ ಒಂದು ಸನ್ನಿವೇಶಕ್ಕೆ ನಾಟಕ ಅಂತ ಹೇಳ್ಬೋದು. ನಮ್ಮ ಆಡುಭಾಷೆಯಲ್ಲಿ ಯಾವತ್ತು ಕಲಾವಂತರು, ಕಲಾ ರಸಿಕರು, ಕಲಾಭಿಮಾನಿಗಳು ಕಲೆಗೆ ಬೆಲೆ ಕೊಟ್ಟು ಈ ನಾಟಕವನ್ನು ಶಾಂತ ಚಿತ್ತದಿಂದ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ. ಯಾಕಪ್ಪ ಅಂತಂದ್ರೆ ಬಹಳ ದಿವಸದಿಂದ ಹುಡುಗರ ಏನೋ ತೊದಲು ನುಡಿಗಳಿಂದ ಏನೋ ಒಂದು ತಪ್ಪಾಗ್ಬೋದು. ನಿಮ್ಮ ಮಕ್ಕಳ ಯಾವ ತರ ತಪ್ಪು ಮಾಡಿದ್ರು ತಂದೆ ತಾಯಿಗಳು ಸಹಕಾರವನ್ನು ಕೊಟ್ಟು ಆ ಮಗುವಿಗೆ ತಮ್ಮದೇ ಆದಂತಹ ಒಂದು ಚಾಲನೆಯನ್ನು ನೀಡಿ ಹೇಗೆ ಬೆಳೆಸ್ತಿರಲ್ಲ ಹಂಗ ಕಲಾಭಿಮಾನಿಗಳನ್ನ ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಕಡಿಬಿ, ಶಿವಾಪುರ, ಗೊರಗುತ್ತಿ, ಮಡಮಗಿರಿ, ತವಲಗಿರಿ ಎಲ್ಲ ಗ್ರಾಮಗಳಲ್ಲಿ ಹೆಚ್ಚಿನ ಒಂದು ಜಾತ್ರೆ ಮಾಡ್ತಕ್ಕಂತ ಗ್ರಾಮ ಯಾವ್ದಾರ ಇದ್ರ ಅದು ಗೊರಗುತ್ತಿ ಗ್ರಾಮ ಅಂತ ಹೇಳಲಿಕ್ಕೆ ನಮಗೂ ಒಂದು ಇಚ್ಛಾ ಪಡುತ್ತೇವೆ. ಯಾಕಪ್ಪ ಅಂತಂದ್ರ ತಿಂಗಳಿಗೆ ಒಂದರ ಜಾತ್ರೆ, ಅದ್ರಾಗ ನಮ್ಮ ಗಡ್ಡಿ ಮಾಸ್ತರ್ ಅದಾರಲ್ಲ ಅವ್ರ ಊರಾಗಂತೂ 8 ದಿನಕ್ಕೆ ಒಂದು ಜಾತ್ರೆ. ಯರಗಟ್ಟಿ ತಾಲೂಕಿನ ತವಲಗಿರಿ ಬಿಟ್ರೆ ಹೆಚ್ಚ ಜಾತ್ರೆ ಆಗೋ ಊರು ಯಾವ್ದಾರ ಇದ್ರ ಅದು ಗೊರಗುತ್ತಿ ಗ್ರಾಮ ಅಂತ ಹೇಳಲಿಕ್ಕೆ ಇಚ್ಛಾ ಪಡುತ್ತೇನೆ. ಯಾವತ್ತು ಕಲಾಭಿಮಾನಿಗಳು ಈ ಕಲಾಭಿಮಾನಿಗಳನ್ನು ಪ್ರೋತ್ಸಾಹಿಸಿ ಶಾಂತತೆಯನ್ನು ಕಾಪಾಡಿಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕಮಿಟಿಯ ಪರವಾಗಿ, ಗ್ರಾಮದ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ನಾಟಕದ ಸಂಘಟಕರಿಗೆ ಮತ್ತೊಮ್ಮೆ ನನ್ನ ಕೋಟಿ ನಮನಗಳನ್ನು ಹೇಳಿ ಈ ಮಾತಿಗೆ ವಿರಾಮ. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಕಾಶ್ ಸುಂದೋಳಿ ಅವರು ಈ ಗೊರಗುತ್ತಿ ಗ್ರಾಮ ಪರವಾಗಿ ಹಾಗೂ ನಾಟಕ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಮಾತಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾರೆ. ಸವದತ್ತಿ ತಾಲೂಕಿನ ಗೊರಗುತ್ತಿ ಗ್ರಾಮದಲ್ಲಿ ಹುಟ್ಟಪ್ಪ ದೇವರ ಗುಡಿ ಹುಟ್ಟಿದ ಕುರಿ ಸಂಘಟನೆ ಹಾಗೂ ಕುರುಬರ ಒಂದು ಹಸರಾಪದ ನಿಮಿತ್ತವಾಗಿ ಮೊದಲಿನ ಕಾಲದಲ್ಲಿ ಕುರುಬರ ಒಂದು ಪೂಜೆಯನ್ನು ಮಾಡ್ತಾರೆ, ಪುನಸ್ಕಾರವನ್ನು ಮಾಡ್ತಾರೆ. ಈ ಹಸರಾ ಬಂದ್ರೆ ಅವರಿಗೆ ಒಂದು ದೊಡ್ಡ ಹಬ್ಬ. ಈ ಕುರುಬರಿಗೆ ಒಂದು ದೊಡ್ಡ ಹಬ್ಬ ಯಾವುದಂತಂದ್ರ ಈ ಹಸರಬ್ಬ. ಈ ಹಸರಬ್ಬ ಅವ್ರು ಮಾಡೋದು ಕಾರಣ ಏನಂತಂದ್ರ ಈ ಮಳೆರಾಯನಿಗೆ ಬೇಡಿಕೊಂಡು ಅವರಿಗೆ ಮಳೆ ಹಾಗೂ ಚಂದಾಗಿ ಹಸರಾಗಬೇಕು. ಅವ್ರ ಕುರುಬರಿಗೆ ಬೇಡ್ಕೋದೇನಂತಪ್ಪ ಅಂದ್ರ ಮಳೆರಾಯ ಬೇಡ್ಕೊಂಡ್ಕರಿಂದ ಎಲ್ಲ ಕಡೆ ಮಳೆಯಾಗಿ ಹಸರಾಗೋದ್ರಿಂದ ಆ ಹಸರನ್ನ ಅವ್ರು ಬೇಯಿಸೋದ್ರಿಂದ ಅವ್ರ ಖುಷಿ ಬಂದ ಕರೆಯಿಂದ ಒಂದು ಮಾಡೋದು ಹಸರಪ್ಪ. ಈ ಹಬ್ಬ ಮೊದಲು ಹೆಂಗ್ ಮಾಡ್ತಿದ್ರಪ್ಪ ಅಂತಂದ್ರ ಅವ್ರವ್ರು ಎಲ್ಲೇ ಕುರುಗಳು ಇರ್ತಿದ್ರಲ್ಲ ಅಲ್ಲೇ ಪೂಜೆ ಮಾಡಿ ಅಲ್ಲೇ ಅವ್ರವ್ರ ಇದ್ರೊಳಗ ಪೂಜೆ ಪುನಸ್ಕಾರ ಮಾಡಿ ಹಬ್ಬ ಮಾಡ್ತಿದ್ರು. ಇತ್ತಿತ್ಲ ಬರ್ಬರ್ತ ಏನಾಗ್ತಂದ್ರ ಎಲ್ಲಾರು ಒಂದು ಸಂಘಟನೆ, ಎಲ್ಲಾರು ಒಂದು ಕುರುಗ್ರಪ್ಪ ಅಂದ್ರೆ ಒಂದು ಕುರುನು ಒಂದು ಮಾಡೋಣ ಒಂದು ಹಬ್ಬದ ಸಂಬಂಧ ಎಲ್ಲ ಈ ನಮ್ಮ ಕುರುಬ ಸಮಾಜದ ಕುರುಬರೆಲ್ಲ ಕೂಡ್ಕೊಂಡು ಎಲ್ಲಾರು ಒಂದೇ ಕಡೆ ಕೂಡಿ ದೊಡ್ಡ ಪ್ರಮಾಣದಾಗ ಇದು ಹಬ್ಬದ ಜಾತ್ರೆ ಪ್ರಮಾಣದಾಗ ಮಾಡಿದ್ದು ಎಲ್ಲಾರ ಐತಂತಂದ್ರೆ ಅದು ಗೊರಗುತ್ತಿ. ನಾನು ಎಲ್ಲ ಕಡೆ ಕಾಡ್ತಾನು, ಎಲ್ಲ ಕಡೆ ನೋಡ್ತಾನು. ಈ ಕುರುಬರ ಹಬ್ಬ ಮಾಡೋದಂದ್ರೆ ದೊಡ್ಡ ಅತಿ ಜೋರ್ ಅಂದ್ರೆ ಗೊರಗುತ್ತಿ. ಅದಕ್ಕೆ ನಾ ಇವಾಗ ಹೇಳ್ತಾನು, ಎಲ್ಲರೂ ಈ ಕುರಿ ಮೇಯಿಸುವಂತ ಎಲ್ಲ ಕುರುಬ ಸಮಾಜದವ್ರು ಕುರಿ ಮೇಯಿಸ್ತಾರ ಅಂತಂದ್ರೆ ಕುರುಬರತ್ತ ಮೇಯಿಸೋದು. ಈಗ ಎಲ್ಲ ಸಮಾಜದಾಗ ಕುರಿ ಮಾಡ್ತಾರೋ, ಎಲ್ಲರೂ ಕುರಿ ಮೇಯಿಸ್ತಾರೋ. ಎಲ್ಲರಿಗೂ ಭಕ್ತಿ ಹೆಂಗಿರ್ಬೇಕು ಅಂದ್ರೆ ಮಳೆರಾಯನ ಮೇಲೆ ಭಕ್ತಿ ಇರಬೇಕು. ಅವ್ರ ಕುರುಬರು ಎಲ್ಲರೂ ಮಳೆರಾಯನ ಮೇಲೆ ಭಕ್ತಿ ಮಳೆ ಕರೆದಾಗ ಎಲ್ಲ ರೈತ ಖುಷಿ ಆಗ
ಮಳೆ ಬಂದ್ರೆ ರೈತ ಖುಷಿ. ಆ ಮಳೆ ಮಳೆ ಆದ್ರಿಂದ ಈಗ ಕುರಿ ಮೇಸಾರ ಅವಾಗೆಲ್ಲ ರೈತರಿಗೆಲ್ಲ ಖುಷಿ ಬರೋದು. ಅದಕ್ಕೆ ನಾ ಎಲ್ಲ ಏನ್ ಕೇಳ್ತಪ್ಪ ಅಂತಂದ್ರ ಈ ಗರಗುದ್ದಿ ಗ್ರಾಮದಲ್ಲಿ ಇರುವಂತ ಗ್ರಾಮ ದೇವತೆಗಳಿಗೆ ಗರಗುದ್ದಿ ಇಟ್ಟಪ್ಪಜ್ಜಾಗ ಹಾಗೂ ಲಕ್ಕಮ್ಮಗ ಅಮೋಷಿತಗ ಹಾಗೂ ಗರಗುದ್ದಿ ಗ್ರಾಮ ದೇವತಿ ದುರ್ಗಮ್ಮಗ ಇವ್ರಿಗೆಲ್ಲರೂ ಬೇಡಿಕೊಳ್ಳೋದು ಏನಪ್ಪ ಅಂತಂದ್ರ ಎಲ್ಲರಿಗೂ ಸುಖವಾಗಿಡುವ, ಎಲ್ಲರನ್ನೂ ಸುಖವಾಗಿರಲಿ ಗ್ರಾಮ ದೇವರಂತೆ ಬೇಡ್ಕೊಂಡು ಈ ನಾಟಕದ 2 ಮಾತನ್ನು ಮಾತಾಡಕ್ಕೆ ಕೊಟ್ಟಂತ ಈ ನಾಟಕದ ಮಾಲಕರಾಗಿರ್ತಕ್ಕಂಥ ರಾಮಣ್ಣ ಗೊಡ್ಚಿ ಹಾಗೂ ಅವರ ಸಂಘಟನೆಗೆ ಎಲ್ಲರೂ ವಂದಿಸುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಪ್ರಕಾಶ್ ಸುರ್ಲೆ ಅವರಿಗೆ ತುಂಬ ಧನ್ಯವಾದಗಳು. ಇನ್ನ ನಾಟಕ ಪ್ರಾರಂಭ ಆಗುತ್ತೆ. ಸ್ಟೇಜ್ ಮೇಲೆ ಯಾರು ಇರಬಾರ್ದು, ತಳಗೋಗ್ಬೇಕು.